Audio Jungle. ಹಾಯ್ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋ ಟಾಪಿಕ್ ಅಲ್ಲಿ ಏನಂದ್ರೆ ದೇವರಿಂದ ಎಚ್ಚರಿಕೆಯಾಗಿ ಬರುವಂತಹ 10 ಕನಸುಗಳ ಬಗ್ಗೆ ತಿಳಿಯೋಣ. ಅಂದ್ರೆ ದೇವರೇ ನಮ್ಗೆ ಒಂದು ರೀತಿಯ ಎಚ್ಚರಿಕೆಯನ್ನ ನೀಡುತ್ತಾರೆ ಅಂತ ಅರ್ಥ. ಹಾಗಾದ್ರೆ ಬನ್ನಿ, ಆ 10 ಕನಸುಗಳು ಯಾವುದು ಮತ್ತು ಅವುಗಳು ನಮ್ಗೆ ಯಾವ ರೀತಿಯಲ್ಲಿ ಎಚ್ಚರಿಕೆಯನ್ನು ನೀಡುತ್ತೆ ಅನ್ನೋದನ್ನ ಇವತ್ತಿನ ವಿಡಿಯೋದ ಮುಖಾಂತರ ತಿಳಿಯೋಣ. ಮೊದಲನೇದಾಗಿ ಚಕ್ರವ್ಯೂಹ ಅಥವಾ ಜಟಿಲವಾದ ಸ್ಥಳದಲ್ಲಿ ಕಳೆದು ಹೋಗುವುದು. ಅಂದ್ರೆ ಇದು ನಿಮ್ಮ ವೈಯಕ್ತಿಕ ಸಮಸ್ಯೆ, ದುರ್ಬಲತೆ ಅಥವಾ ನಿಮ್ಮ ಜೀವನದ ಪ್ರಯಾಣದಲ್ಲಿ ನೀವು ಅಗತ್ಯವಾಗಿ ಬದಲಾಯಿಸಿಕೊಳ್ಬೇಕಾದ ಕೆಲವೊಂದು ವಿಚಾರಗಳ ಬಗ್ಗೆ ಹೇಳುತ್ತೆ. ಅಂದ್ರೆ ನಿಮ್ಮ ಜೀವನವು ಈಗ ಕಷ್ಟಕರವಾಗಿರ್ಬೋದು, ಆದ್ರೆ ನೀವು ಅದನ್ನ ಸರಿಪಡಿಸಿಕೊಳ್ಬೇಕು ಅಂತ ಕನಸು ನಿಮ್ಗೆ ಒಂದು ರೀತಿಯ ಸೂಚನೆಯನ್ನು ನೀಡುತ್ತೆ. ಅಂದ್ರೆ ಭವಿಷ್ಯದ ಯೋಜನೆಗಳ ಬಗ್ಗೆ ನೀವು ಸರಿಯಾದ ನಿರ್ಧಾರವನ್ನ ತೆಗೆದುಕೊಳ್ಬೇಕು ಅಂತ ಅರ್ಥ. ಎರಡನೆಯದಾಗಿ ಎಚ್ಚರಿಕೆ ಧ್ವನಿಗಳು ಅಥವಾ ಸಂದೇಶಗಳು. ಇನ್ನು ನೀವೇನಾದ್ರೂ ಕನಸಲ್ಲಿ ಏನಾದ್ರೂ ಧ್ವನಿಗಳನ್ನ ಕೇಳುವುದು ಅಥವಾ ಯಾವುದಾದ್ರೂ ಸಂದೇಶವನ್ನು ಸ್ವೀಕರಿಸುವ ಕನಸು ಅಂದ್ರೆ ವಿಶೇಷವಾಗಿ ಇದು ಕೆಲವೊಂದು ಸಂದರ್ಭದಲ್ಲಿ ಆಸಕ್ತಿದಾಯಕ ಕೂಡ ಆಗಿರ್ಬೋದು ಮತ್ತು ಕೆಲವೊಮ್ಮೆ ಇಂತಹ ಕನಸುಗಳು ನಿಮ್ಗೆ ತೊಂದರೆಯನ್ನ ಕೂಡ ಉಂಟು ಮಾಡಬಹುದು. ಅಂದ್ರೆ ಈ ಕನಸು ಅಂದ್ರೆ ನಿಮ್ಮ ಸ್ವಂತ ಉಪಪ್ರಜ್ಞೆ ಮನಸ್ಸಿನಿಂದ ನೇರವಾಗಿ ಬರುವಂತಹ ಒಂದು ಸಂವಹನ ಅಥವಾ ಮಾರ್ಗದರ್ಶನ ಅಂತಾನೆ ಹೇಳ್ಬೋದು. ಅಂದ್ರೆ ನಿಮ್ಮ ಅಂತಃಪ್ರಜ್ಞೆಯಿಂದ ಬರುವಂತಹ ಸಂದೇಶ ಅಂತಾನೆ ಹೇಳ್ಬಹುದು. ಮೂರನೇದಾಗಿ ಕನಸಲ್ಲಿ ಯಾರನ್ನಾದ್ರೂ ಕೊಲೆ ಮಾಡುವುದು. ಅಂದ್ರೆ ನೀವು ಕನಸಲ್ಲಿ ಯಾರನ್ನಾದ್ರೂ ಕೊಲೆ ಮಾಡುವುದು ಅಂದ್ರೆ ನೀವು ಹಿಂಸಾಚಾರಕ್ಕೆ ತಿರುಗುತ್ತೀರಾ ಅಂತ ಅರ್ಥ ಅಲ್ಲ. ಅಂದ್ರೆ ನೀವು ಯಾರಿಗಾದ್ರೂ ಹಾನಿಯನ್ನ ಉಂಟು ಮಾಡುವ ಉದ್ದೇಶ ನಿಮ್ಮದಲ್ಲ. ಬದಲಾಗಿ ಈ ಕನಸು ಏನನ್ನ ಸೂಚಿಸುತ್ತೆ ಅಂದ್ರೆ ಪರಿಹರಿಸಲಾಗದ ಘರ್ಷಣೆಗಳು, ಅಂದ್ರೆ ನಿಮ್ಮಲ್ಲಿರುವ ಪರಿಹರಿಸಲಾಗದ ತೊಂದರೆಗಳು, ನಿಮ್ಮಲ್ಲಿರುವ ಭಾವನೆಗಳು ಅಥವಾ ನೀವು ಹೋರಾಡುತ್ತಿರುವ ನಿಮ್ಮ ಕೆಲವೊಂದು ಅಂಶಗಳ ಬಗ್ಗೆ ಇದು ಪ್ರತಿನಿಧಿಸುತ್ತೆ. ನಾಲ್ಕನೆಯದಾಗಿ ಪ್ರಪಂಚದ ಅಂತ್ಯದ ಬಗ್ಗೆ ಕನಸು. ಅಂದ್ರೆ ನಿಮ್ಮ ಜೀವನವೇ ವಿನಾಶಗೊಳ್ಳುತ್ತೆ ಅಂತ ಅರ್ಥ ಅಲ್ಲ. ಬದಲಾಗಿ ಒಬ್ಬರ ಜೀವನದಲ್ಲಿ ವಿಶಾಲ ಜಗತ್ತಿನಲ್ಲಿ ಕ್ರಾಂತಿ ಅಥವಾ ಭಂಗಿಯ ಬದಲಾವಣೆಗಳ ಮೂಲಕ ಸಾಂಕೇತಿಕವಾದ ಸಂದೇಶವನ್ನ ಇದು ಹೊರಡಿಸುತ್ತೆ. ಅಂದ್ರೆ ಜೀವನದಲ್ಲಿ ಏನಾದ್ರೂ ಕ್ರಾಂತಿಯ ಮೂಲಕ ನಿಮ್ಮ ಜೀವನವು ಬದಲಾಗುತ್ತೆ ಅಂತ ಅರ್ಥ. ಐದನೆಯದಾಗಿ ನೈಸರ್ಗಿಕ ವಿಕೋಪಕ್ಕೆ ಸಾಕ್ಷಿಯಾಗುವುದು. ಭೂಕಂಪಗಳು, ಪ್ರವಾಹಗಳು, ಬಿರುಗಾಳಿಗಳು ಮತ್ತು ಸುನಾಮಿಯಂತಹ ನೈಸರ್ಗಿಕ ವಿಕೋಪಗಳ ಬಗ್ಗೆ ನೀವು ಕನಸನ್ನ ಕಾಣುವುದು ಅಂದ್ರೆ ಅಂತಹ ವಿಪತ್ತುಗಳು ಆಗಾಗ್ಗೆ ಬಂದು ಜನರಿಗೆ ಒಂದು ರೀತಿಯ ಸವಾಲನ್ನ ಉಂಟು ಮಾಡುತ್ತೆ. ಹಾಗಾಗಿ ಈ ಕನಸು ಅಂದ್ರೆ ಅದು ಎಚ್ಚರಿಕೆಯ ಸಂಕೇತ ಅಂತಾನೆ ಹೇಳ್ಬೋದು. ಅಂದ್ರೆ ನಿಮ್ಮ ಜೀವನದಲ್ಲಿ ಕೂಡ ಅನಿರೀಕ್ಷಿತವಾಗಿ ಬರುವಂತಹ ತೊಂದರೆಗಳು ಅಸ್ತವ್ಯಸ್ತಗೊಳಿಸಬಹುದು ಅಂತ ಅರ್ಥ. ಅಂದ್ರೆ ನಿಮ್ಮ ಜೀವನವನ್ನೇ ಅಲುಗಾಡಿಸಿಬಿಡ್ಬಹುದು ಅಂತ ಅರ್ಥ. ಮತ್ತು ಇವುಗಳನ್ನು ನೀವು ಅಂದ್ರೆ ಇಂತಹ ಸಮಸ್ಯೆಗಳಿಂದ ನೀವು ತೊಂದರೆಗೆ ಒಳಗಾಗುತ್ತೀರಾ ಎಂಬ ಎಚ್ಚರಿಕೆಯ ಸಂಕೇತ ಇದಾಗಿರ್ಬೋದು. ಆರನೆಯದಾಗಿ ಕನಸಲ್ಲಿ ಕಾರು ಅಪಘಾತ. ಇನ್ನು ಕನಸಲ್ಲಿ ಕಾರು ಅಪಘಾತವನ್ನು ನೋಡುವುದು ಅಂದ್ರೆ ಇದು ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಸಂಭವಿಸಬಹುದಾದ ಏನಾದ್ರೂ ಅಪಾಯಗಳ ಬಗ್ಗೆ ಎಚ್ಚರಿಕೆಯ ಸಂಕೇತ ಅಂತಾನೆ ಹೇಳ್ಬೋದು. ಅಂದ್ರೆ ನಿಮ್ಮಲ್ಲಿ ನೀವು ಜಾಗರೂಕರಾಗಿರ್ಬೇಕು ಅಂತ ಈ ಕನಸು ನಿಮ್ಗೆ ಒಂದು ರೀತಿಯ ಸೂಚನೆಯನ್ನ ನೀಡುತ್ತೆ. ಏಳನೆಯದಾಗಿ ಕತ್ತಲೆಯಲ್ಲಿ ಭಯಾನಕವಾಗಿ ಏನಾದ್ರೂ ನೋಡುವುದು ಅಥವಾ ಅಶುಭ ವ್ಯಕ್ತಿಗಳನ್ನ ನೋಡುವುದು ಅಂದ್ರೆ ಇದನ್ನು ವಿಶೇಷವಾಗಿ ನೀವೇನಾದ್ರೂ ತೊಂದರೆಗೆ ಒಳಗಾಗುತ್ತೀರಾ ಅಂತ ಅರ್ಥ. ಅಂದ್ರೆ ಅಂತಹ ಕನಸಿನ ವ್ಯಾಖ್ಯಾನವನ್ನ ವ್ಯಾಪಕವಾಗಿ ಬದಲಾಯಿಸಲಾಗುತ್ತೆ. ಅಂದ್ರೆ ಅದು ವಿಭಿನ್ನ ಸಂದರ್ಭಗಳಲ್ಲಿ ಬದಲಾಗುತ್ತೆ. ಆದ್ರೆ ಇದನ್ನ ಸಾಮಾನ್ಯವಾಗಿ ಕೆಲವು ವ್ಯಕ್ತಿಗಳು ಎದುರಿಸುತ್ತಿರುವಂತಹ ನಕಾರಾತ್ಮಕ ಪ್ರಭಾವಗಳು ಅಥವಾ ಆಧ್ಯಾತ್ಮಿಕ ಸವಾಲುಗಳ ಬಗ್ಗೆ ಇವುಗಳು ಒಂದು ರೀತಿಯ ಸೂಚನೆ ಅಂತಾನೆ ಹೇಳ್ಬೋದು. ಅಂದ್ರೆ ನೀವು ಕತ್ತಲೆಯಲ್ಲಿ ಏನಾದ್ರೂ ಭಯಾನಕವಾಗಿ ನೋಡುವುದರ ಅರ್ಥ. ಎಂಟನೆಯದಾಗಿ ಮುಳುಗುವಿಕೆ. ಇನ್ನು ಕನಸಲ್ಲಿ ಮುಳುಗುವ ಸಂಕೇತವು ಆಳವಾದ ಭಾವನಾತ್ಮಕ ಸಂದರ್ಭವನ್ನ ಸೂಚಿಸುತ್ತೆ. ಅಂದ್ರೆ ನೀರಿನಿಂದ ಮುಳುಗಿದ ಭಾವನೆ ಬಂದ್ರೆ ನಿಮ್ಗೆ ಈ ಕನಸು ನಿಮ್ಮ ಜೀವನದ ಸವಾಲುಗಳಿಂದ ಹೊರಬರುವ ಪ್ರಬಲವಾದ ಭಾವನೆಯನ್ನ ಸೂಚಿಸುತ್ತೆ. ಒಂಬತ್ತನೆಯದಾಗಿ ಬೀಳುವಿಕೆ. ಕನಸಲ್ಲಿ ಆಗಾಗ್ಗೆ ಬೀಳುವಿಕೆ ಸಂಭವಿಸಿದ್ರೆ ಇದು ನಿಮ್ಮಲ್ಲಿರುವ ನಿರಾಶೆಯ ಸಂಕೇತ. ಅಂದ್ರೆ ಇದು ಪ್ರಜ್ಞಾಪೂರ್ವಕವಾಗಿ ನಿಮ್ಗೆ ಒಂದು ರೀತಿಯ ಎಚ್ಚರಿಕೆಯ ಗಂಟೆ ಅಂತಾನೆ ಹೇಳ್ಬೋದು. ಅಂದ್ರೆ ನೀವು ತೆಗೆದುಕೊಳ್ಳಿರುವ ನಿರ್ಧಾರಗಳು ಮತ್ತು ಅವುಗಳ ಪರಿಣಾಮಗಳನ್ನು ತಡೆಗಟ್ಟಲು ಈ ಕನಸುಗಳು ಒಂದು ರೀತಿ ಎಚ್ಚರಿಕೆಯ ಸಂಕೇತ ಅಂತಾನೆ ಹೇಳ್ಬೋದು. ಅಂದ್ರೆ ನೀವು ತೆಗೆದುಕೊಂಡಿರುವ ಅಪಾಯಗಳ ಬಗ್ಗೆ ಇದು ಎಚ್ಚರಿಕೆಯನ್ನು ನೀಡುತ್ತೆ ಅಂತಾನೆ ಹೇಳ್ಬೋದು.
10ನೇದಾಗಿ ಸೀಮಿತ ಜಾಗದಲ್ಲಿ ಸಿಕ್ಕಿ ಬೀಳುವುದು. ಅಂದರೆ ಸೀಮಿತ ಜಾಗದಲ್ಲಿ ಸಿಕ್ಕಿ ಬೀಳುವ ಕನಸು ಅಂದರೆ ಇದು ವಿವಿಧ ಸನ್ನಿವೇಶಕ್ಕೆ ಅನುಗುಣವಾಗಿ ಇವುಗಳ ಅರ್ಥಗಳು ಇರುತ್ತೆ, ಅಥವಾ ಇವುಗಳು ನಿಮ್ಮ ಒತ್ತಡದ ಭಾವನೆಯ ಎಚ್ಚರಿಕೆ ಸಂಕೇತ ಕೂಡ ಆಗಿರ್ಬೋದು.